ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪರಲೋಕವೇ ನಂದೇಶವೇ ಎಂದು ನೋಡ್ವೆನು, ಪರಲೋಕವೇ ನಂದೇಶವೇ ಎಂದು ನೋಡ್ವೆನು. ನನ್ನ ಪ್ರಿಯ ಯೇಸುವನ್ನು ನಾನೆಂದು ಕಾಣ್ವೆನೋ, ನನ್ನ ಪ್ರಿಯ ಯೇಸುವನ್ನು ನಾನೆಂದು ಕಾಣ್ವೆನೋ. ಪರಲೋಕವೇ ನಂದೇಶವೇ ಎಂದು ನೋಡ್ವೆನು. ದುಃಖವು ಗೋಳಾಟವು ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲವೂ ಇಲ್ಲದೆ ಹೋಗುತ್ತದೆ. ಪರಲೋಕವೇ ನಂದೇಶವೇ ಎಂದು ನೋಡ್ವೆನು. ಪ್ರಿಯರೇ, ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5-6ರಲ್ಲಿ ಹೇಳುವ ಹಾಗೆ, ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆ ಇಡು, ನಿನ್ನ ಸ್ವಂತ ಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳಬೇಡ, ನಿನ್ನ ಎಲ್ಲ ಮಾರ್ಗಗಳಲ್ಲಿ ಆತನನ್ನು ಸನ್ಮಾನಿಸು, ಆಗ ಆತನು ನಿನ್ನ ಮಾರ್ಗಗಳನ್ನು ಸರಾಗ ಮಾಡ್ತಾನೆ. ನಮ್ಮ ಹೃದಯಗಳನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ, ಕರ್ತನಲ್ಲಿ ಭರವಸೆಯನ್ನು ನೀಡೋಣ. ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಆಧಾರ ಮಾಡಿಕೊಂಡು ಸೋತು ಹೋಗೋದು ಬೇಡ, ಕರ್ತನಲ್ಲಿ ಮೊರೆ ಇಡೋಣ, ಕರ್ತನ ಮಾರ್ಗಗಳನ್ನು ಸನ್ಮಾನಿಸೋಣ. ಆತನು ನಿನ್ನ ಮಾರ್ಗಗಳನ್ನು ಸರಾಗ ಮಾಡ್ತಾನೆ. ಸ್ವಂತ ಬುದ್ಧಿಯಿಂದ ನಾವು ನಷ್ಟಕ್ಕೆ ಒಳಗಾಗ್ತೇವೆ, ಅವಮಾನಕ್ಕೆ ಗುರಿಯಾಗ್ತೇವೆ. ಆದರೆ ಆತನ ಪ್ರತಿಯೊಂದು ವಿಷಯದಲ್ಲಿ ಮಾರ್ಗದರ್ಶನಕ್ಕಾಗಿ ತನ್ನ ತಂದೆಯನ್ನು ಅವಲಂಬಿಸುವಂಥದ್ದು ಬಹಳ ಮುಖ್ಯ. ಯೆಶಾಯ 50ನೇ ಅಧ್ಯಾಯ 4ರಲ್ಲಿ ನಾವು ನೋಡೋದಾದರೆ, ಬಳಲಿ ಹೋದವನನ್ನು ಹೇಗೆ ಮಾತಿನಿಂದ ಅದುರಿಸುವಿ ಎಂಬುದನ್ನು ನಾನು ತಿಳಿಯುವ ಹಾಗೆ ಕರ್ತನಾದ ದೇವರು ಶಿಕ್ಷಿತ ನಾಲಿಗೆಯನ್ನು ನನಗೆ ಕೊಟ್ಟಿದ್ದಾನೆ. ಆತನು ಹೊತ್ತಾರೆಯಿಂದ ಹೊತ್ತಾರೆಗೆ ನನ್ನನ್ನು ಎಚ್ಚರಿಸಿ ಸುಶಿಕ್ತರಾಗುವಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಆತನು ಜಾಗರೂಕಗೊಳಿಸುತ್ತಾನೆ. ಪ್ರಿಯರೇ, ನೀವು ನಿಮ್ಮ ಸ್ವಂತ ಮಾರ್ಗಗಳಲ್ಲಿ ಆಲೋಚನೆ ಮಾಡುವುದು ಬೇಡ, ತಂದೆಯೊಂದಿಗೆ ಆಲೋಚನೆಗಳನ್ನು ಕೇಳಿ. ಕರ್ತನು ನಿಮ್ಮ ಕೊರತೆಗಳನ್ನು ನೀಗಿಸ್ತಾನೆ. ಆತನಿಗೆ ಸಮಸ್ತವೂ ಸಾಧ್ಯ. ಯೇಸು ಸ್ವಾಮಿಗೆ ಆಗದಿರುವಂಥ ಕಾರ್ಯಗಳು ಒಂದೂ ಇಲ್ಲ. ಆತನಿಗೆ ಎಲ್ಲವೂ ಸಾಧ್ಯ, ಆತನಿಗೆ ಸಮಸ್ತವೂ ಸಾಧ್ಯ. ಯೋಹಾನ 6ನೇ ಅಧ್ಯಾಯ 57ರಲ್ಲಿ ನಾವು ನೋಡ್ತೇವೆ, ಜೀವವುಳ್ಳ ತಂದೆಯು ನನ್ನನ್ನು ಕಳುಹಿಸಿರಲಾಗಿ ನಾನು ತಂದೆಯ ಮೂಲಕ ಜೀವಿಸುವಂತೆಯೇ ನನ್ನನ್ನು ತಿನ್ನುವವನು ನನ್ನ ಮೂಲಕವಾಗಿಯೇ ಜೀವಿಸುವನು. ಯೇಸು ತನ್ನ ತಂದೆಯ ಮೂಲಕ ಜೀವಿಸಿದನು. ಯೇಸುವಿಗೆ ದೇವರು ನುಡಿದ ಮಾತು ಆಹಾರಕ್ಕಿಂತಲೂ ಮುಖ್ಯವಾಗಿತ್ತು. ತಂದೆಯಿಂದ ನೇರವಾಗಿ ಒಂದು ದಿನದಲ್ಲಿ ಹಲವು ಬಾರಿ ಆ ಮಾತು ಆತನಿಗೆ ಬೇಕಾಗಿತ್ತು. ಅದನ್ನು ಪಡೆದುಕೊಂಡ ನಂತರ ಆತನು ಅದನ್ನು ಪಾಲಿಸ್ತಾ ಇದ್ದನು. ಪ್ರಿಯರೇ, ನೀವು ತಂದೆಯ ಸ್ವರಕ್ಕೆ ಕಿವಿಗೊಡಿ, ಕರ್ತನ ಆಶೀರ್ವದಿಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಮಕ್ಕಳಿಗಾಗಿ ಬೇಡುತ್ತೇನೆ ದೇವರೇ, ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಒಂದು ಹೊಸ ಬಲ ಕೊಡಪ್ಪ, ಹೊಸ ಕೃಪೆ ಕೊಡು, ಹೊಸದಾಗಿ ಅಭಿಷೇಕ ಮಾಡು.
ಮಕ್ಕಳನ್ನು ಬಲವಾಗಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್ ಆಮೇನ್. ಹಲ್ಲೆಲೂಯಾ.